ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪೂಜಾ. ಮೊದಲನೇದಾಗಿ ಇಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ. ಇವತ್ತಿನ ದಿನ ಅತ್ಯಂತ ಆನಂದದಿಂದ ಮತ್ತು ಸ್ವಾಮಿ ಮಹಾರಾಜರ ನಿಮ್ಮೆಲ್ಲ ಒಳ್ಳೆಯ ಚರಣ ಆದಷ್ಟು ಜಲ್ದಿ ಪೂರ್ಣ ಮಾಡ್ಲತ್ತೇಳಿ ಸ್ವಾಮಿ ಮಹಾರಾಜರ ಚರಣಕ್ಕೆ ಪ್ರಾರ್ಥನೆಯನ್ನು ಮಾಡುತ್ತಾ ಇವತ್ತಿನ ಒಂದು ಹೊಸ ವಿಡಿಯೋನ ಆರಂಭ ಮಾಡ್ಕೊಂಡೆ. ಮನೆ ಅಂದ ಕೂಡಲೇ ಮನ್ಯಾಗ ಜಗಳ ಶಾಂತಿ ಅವ ಕಿರಿಕಿರಿ ಎಲ್ಲ ಇದ್ದೇ ಇರ್ತೈತಿ. ಯಾವಾಗ ಅದು ಮಿತಿ ಮೀರಿ ಹೋಗ್ತಿದ್ಲ ನಾವು ಅವಾಗ ಸೊಲ್ಯೂಷನ್ ಹುಡುಕಕ್ಕೆ ಆರಂಭ ಮಾಡ್ತೇವೆ. ನಮ್ಮೆಲ್ಲರಿಗೂ ಬರ್ತೈತಿ ಮನ್ಯಾಗ ಶಾಂತತೆ ಇರ್ಬೇಕು. ಪ್ರತಿಯೊಬ್ಬರಿಗೂ ವ್ಯಕ್ತಿಗೂ ಕೂಡ ಹೊರಗಡೆಯಿಂದ ಕೆಲಸ ಮಾಡಿ ಬಂದಾಗ ನನಗೆ ಮನೆಗೆ ಬರ್ಬೇಕಪ್ಪ ಅನಿಸ್ತೈತೆ ಅಂದ್ರೆ, ಯಾಕಂದ್ರೆ ಮನ್ಯಾಗ ತಮಗೋಸ್ಕರ ವೇಟ್ ಮಾಡುವಂಥ ಸದಸ್ಯರು ಇರ್ತಾರೋ, ಮನ್ಯಾಗ ಸುಖ ನೆಮ್ಮದಿ ಅನೇಕ ಒಂದು ಖುಷಿ ಕ್ಷಣಗಳು ಇರ್ತಾವೆ. ಅದೇ ಮನೆ ನಮಗೆ ಕೆಲವೊಂದ್ಸಲ ಮನೆಗೆ ಬರಬಾರ್ದಪ್ಪ, ಯಾವಾಗ ನೋಡಿದಾಗ ಮನ್ಯಾಗ ಕಿರಿಕಿರಿ, ಅವ್ರು ಕಿರಿಕಿರಿ ಮಾಡ್ತಾರೋ ಇವ್ರು ಕಿರಿಕಿರಿ ಮಾಡ್ತಾರೋ, ಮನ್ಯಾಗ ಯಾವಾಗ ನೋಡಿದಾಗ ಜಗಳ ಇರ್ತೈತಿ, ಅಥವಾ ಮನ್ಯಾಗ ಯಾವಾಗ ನೋಡಿದಾಗ ಎಲ್ಲರೂ ಮಲ್ಕೊಂಡ ಒಬ್ರು ಆದ ಕೂಡಲೇ ಒಬ್ರು ಅನಾರೋಗ್ಯ ಸಮಸ್ಯೆ ಕಾಡ್ತೈತಿ. ಈ ರೀತಿ ಇದ್ದಾಗ ಯಾರಿಗೆ ತಾನೇ ಮನೆಗೆ ಬರೋಕೆ ಇಷ್ಟ ಆಗ್ತೈತಿ. ಹಾಗಾಗಿ ಇವತ್ತು ನಾನು ನಿಮ್ಗೆ ಅತ್ಯಂತ ಸರಳ ಸೇವೆಯನ್ನು ಶೇರ್ ಮಾಡ್ಕೊಂಡು ಇದನ್ನ ನೋಡಿ, ನಮ್ಮ ಮನ್ಯಾಗ ಸಣ್ಣ ಹುಡುಗರು ಸಿಕ್ಕಾಟಿರ್ತಾವೆ. ಕೆಲವೊಂದ್ಸಲ ಆ ಹುಡುಗರು ಬೆಳೆದ ಒಂದು 7ನೇ 8ನೇ ತಿಂಕ್ ಹೋದು ಅಂದ್ರೆ ಒಂದು ನೋಡ್ರೆ ಒಂದಕ್ಕೆ ಹೊಂದಾನೆ ಇರಲ್ಲ, ಅಥವಾ ದೊಡ್ಡ ದೊಡ್ಡ ಹುಡುಗರ ಸಣ್ಣ ಹುಡುಗರನ್ನು ಹೊಂದ್ಕೂಲ. ನಾವು ಎಲ್ಲರಿಗೂ ಇದೊಂದು ಸಮಸ್ಯೆ ಆಗಿಬಿಟ್ಟೈತಿ. ಮಕ್ಕಳು ಹಠ ಮಾಡೋದಾ, ಮನ್ಯಾಗ ದೊಡ್ಡವ್ರು ಕೂಡ ಹಿರಿಯರು ಕೂಡ ಕೆಲವೊಂದ್ಸಲ ಮಾತುಗಳು ಒಂದಕ್ಕೊಂದು ಮಾತು ಹತ್ತಿ ಜಗಳ ಆಗೋದ, ಗಂಡ ಐತಿ ನಡುವೆ ಜಗಳ, ಅತ್ತೆ ಸೊಸೆ ಜಗಳ, ಮನೆ ಅಂದ್ಕೂಡ ಎಲ್ಲ ಇರೋದ. ಅಂಥದ್ರೊಳಗ ಇವತ್ತು ಅಂಥ ಒಂದು ಕಿರಿಕಿರಿಗಳಿಂದ ಮಿತಿ ಮೀರಿ ಹೋದಾಗ ನಾವು ಏನು ಸೇವೆ ಮಾಡ್ಬೇಕು ಅನ್ನೋ ಒಂದು ಸಣ್ಣ ಮಾಹಿತಿ. ಅಂದ್ರೆ ನಮ್ಮ ಕುಟುಂಬದಾಗ ಸದಾ ಐಕ್ಯತೆ ಏಕತೆ ಏನೇ ಬಂದರೂ ನಾವು ನನ್ನ ಕುಟುಂಬ ನನ್ನ ಜೊತೆ ಇದೆ ಅನ್ನೋ ಒಂದು ಮನೋಭಾವ, ಒಂದು ಧೈರ್ಯ, ಆ ಒಂದು ಕುಟುಂಬದ ಸಾಥ್ ನಮಗಿತ್ತಂದ್ರೆ ಎಂಥ ಸಮಸ್ಯೆ ಇದ್ರೂ ಕೂಡ ನಾವು ಅದನ್ನು ಏನ ಹೆದರಿಕಿಲ್ದೆ ನಾವು ಎದುರಿಸ್ತೇವೆ. ಹಾಗಾಗಿ ಇವತ್ತು ಐಕ್ಯ ಮಂತ್ರದ ಬಗ್ಗೆ ನಿಮ್ಗೆ ಮಾಹಿತಿಯನ್ನು ಶೇರ್ ಮಾಡ್ಬೇಕು. ಇವಾಗ ನಾವು ಸ್ವಾಮಿ ಕೇಂದ್ರದಾಗ ಹೋಗ್ತೇವಲ್ಲ, ಕೊನೆಯದಾಗಿ ನಾವು ಅಲ್ಲಿ ಯಾವುದೇ ರೀತಿ ಜಾತಿ ಮೀತ ಬತ ಯಾವುದೂ ಇರಲ್ಲ. ನಾವೆಲ್ಲರೂ ಸ್ವಾಮಿ ಸೇವಕರು ಅನ್ನೋ ಒಂದೇ ಮನೋಭಾವನೆ ಇರ್ತೈತಿ. ಎಲ್ಲರೂ ನಾವು ಸ್ವಾಮಿ ಮಹಾರಾಜರ ಸೇವೆ ಮಾಡ್ಕೋದೇವು, ಎಲ್ಲರಿಗೂ ಕೂಡ ಒಳ್ಳೇದಾಗಲಿ, ಸ್ವಾಮಿ ಮಹಾರಾಜರ ಪ್ರಚಿತಿ ಬರಲಿ ಅನ್ನೋದು ಇಷ್ಟ ನಮ್ಮ ಭಾವನೆ ಆಗಿರ್ತೈತಿ. ಅಲ್ಲಿ ಪ್ರತಿಯೊಬ್ಬರು ಅಲ್ಲಿ ಸ್ವಾಮಿ ಭಕ್ತರ ತನ್ನ ಗುರುತನ್ನು ನಾ ಸ್ವಾಮಿ ಸೇವಕರ ಅಂತ ಹೇಳಿ ಮಾಡಿಕೊಡ್ತಾರೋ. ನಾ ಈ ಮಂತ್ನಿಂದ, ನಾ ಈ ಊರಿಂದ ಅನ್ನೋದು ಯಾರೂ ಇಲ್ಲ. ನಾ ಸ್ವಾಮಿ ಭಕ್ತರ ಅನ್ನೋ ಒಂದು ಏನಿದೆ ಒಂದು ಪದ ಇಲ್ಲ, ಇದೇ ನಮ್ಗೊಂದು ದೊಡ್ಡ ಭಾಗ್ಯ ಆಗಿರ್ತಿದೆ. ಹಾಗಾಗಿ ಇವತ್ತು ನಾನು ನಿಮ್ಗೆ ಐಕ್ಯ ಮಂತ್ರದ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ಕೊಡ್ಕೊಳ್ಳೋನು. ಈ ಐಕ್ಯ ಮಂತ್ರ ಇಷ್ಟ ಐತಿದ ಐಕ್ಯ ಮಂತ್ರ ನಾವು ಯಾವಾಗ ಕೇಂದ್ರದಾಗ ಎಲ್ಲ ಸೇವಾ ಮುಗಿದ ಕೂಡಲೇ ಲಾಸ್ಟಿಗೆ ಈ ಐಕ್ಯ ಮಂತ್ರ ಕೂಡ ಹೇಳಿಸ್ತಾರೆ. ಯಾಕಂದ್ರೆ ನಾವೆಲ್ಲ ಸೇವಕರ ಒಳಗೆ ಐಕ್ಯತೆ ಇರಲಿ, ಎಲ್ಲರೂ ಒಂದೇನೋ ಮನೋಭಾವ ಇರಲಿ. ಯಾರು ಹೆಚ್ಚು ನಾ ಹೆಚ್ಚು ಸೇವೆ ಮಾಡ್ಕೊಂಡು ಹೆಚ್ಚು ಕಡಿಮೆ ಮಾಡ್ಕೋದು ಅನ್ನೋ ಭಾವನೆ ಬೇಡ. ಮನ್ಯಾಗೂ ಕೂಡ ನಾವು ಇವ್ರಿಗೆ ಹೆಚ್ಚು ಮಾಯ ಮಾಡ್ತಾರೋ, ಇವ್ರಿಗೆ ಹೆಚ್ಚು ಸಪೋರ್ಟ್ ಮಾಡ್ತಾರೋ, ನನಗೆ ಸಪೋರ್ಟ್ ಮಾಡೋಲ್ಲ, ನಾ ಯಾವುದೇ ಒಂದು ಕೆಲಸ ಮಾಡ್ಕೊತಂದ್ರೆ ನಂಗೆ ಧೈರ್ಯ ತುಂಬಾರ, ನನಗೆ ಸಾಥ್ ಕೊಡಾರ ಇಲ್ಲ ಅನ್ನೋರು ಒಂದು ನಾವು ಕೆಲವೊಂದ್ಸಲ ನಮ್ಗೆ ತಿಳಿದ್ರೇನ ಆ ತೆಪ್ಪಗಳು ಕೂಡ ಆಗಿರ್ತಾವ. ಮನಸ್ನಾಗ ಒಂದು ರೀತಿ ಹುಣ್ತರ ಉಳಿದ್ಬಿಟ್ಟಿರ್ತಾವ. ಅವೆಲ್ಲ ದೂರ ಆಗಿ ಮನ್ಯಾಗ ಯಾವಾಗೂ ಕುಟುಂಬದಾಗ ಐಕ್ಯತೆ, ಒಂದು ನೆಮ್ಮದಿ, ಮನ್ಯಾಗ ಖುಷಿ ವಾತಾವರಣ ಇರಬೇಕು. ಈ ಐಕ್ಯ ಮಂತ್ರವನ್ನು ನೀವು ಪಠನೆ ಮಾಡ್ರಿ. ಯಾವ ರೀತಿ ಮಾಡ್ರಿ ಅಂದ್ರೆ ಪ್ರತಿನಿತ್ಯ ಮಾಡ್ರಿ. ಯಾವಾಗ ನಿಮ್ಮ ನಿತ್ಯ ಸೇವಾ ಮುಗ್ತಿತ್ಲ ಅವಾಗ ಪ್ರತಿನಿತ್ಯ ಐಕ್ಯದ ಮಂತ್ರ ಪಠನೆ ಮಾಡ್ರಿ. ಈಗ ನಾನು ನಿಮ್ಗೆ ಒಂದು ಐಕ್ಯ ಮಂತ್ರ ಓದ್ ತೋರಿಸ್ತೇನೋ, ನೀವು ಇದನ್ನ ಒಂದೇ ಸಲ ಹೇಳ್ಬೋದು. ನೀವೆಲ್ಲರೂ ಮನ್ಯಾಗ ಕೂಡಿಸ್ಕೆ ಹೇಳ್ರಿ, ಅಥವಾ ಮನ್ಯಾಗಿನಾರು ಯಾರೋ ಒಬ್ರು ಕೂಡ ಹೇಳಿ ಸೇವೆಯನ್ನು ಮಾಡ್ರಿ. ಮೊದಲನೇದಾಗಿ ಶ್ರೀ ಸ್ವಾಮಿ ಸಮರ್ಥ ಐಕ್ಯ ಮಂತ್ರ. ಎಂ ವೈದಿಕ ಮಂತ್ರ ದುಷ್ಯತ್ ಪುರಾಣಂ ಇಂದ್ರಂ ಯಮಂ ಮಾಂತರಿಶ್ವಾನುಭಾವು ವೇದಾಂತಿನೋ ನಿರ್ವಚನೀಯಮೇಕಂ ಎಂ ಬ್ರಹ್ಮ ಶಬ್ದೇನ ವಿನರ್ತಿಶಂತಿ ಶೈವಾಮಿ ನಿತ್ಯಂ ಶಿವ ಇತ್ತವಚನ ಎಂ ವೈಷ್ಣವ ವಿಷ್ಣು ಋತುಸ್ತವಂತಿ ಬುದ್ಧಸ್ಥಾರ ನೀತಿ ಬೌದ್ಧ ಜೈನ ಸಸ್ತ್ರೀ ಅಕಾಲೈತಿ ಚ ಶಿಕ್ಷ ಸಂತ ಶಾಸ್ತ್ರೇತಿ ಕೇಚಿತ್ ಕಚಿತ್ ಕುಮಾರ ಸ್ವಾಮೀತಿ ಮಾತೇತಿ ಪಿತೇತಿ ಭಕ್ತ ಯಂ ಪ್ರಾರ್ಥಯಂತೆ ಜಗದೀಶಿತಾರಂ ಸ ಏಕೈವ ಪ್ರಭುರದ್ವಿತೀಯ ಸ ಏಕೈವ ಪ್ರಭುರದ್ವಿತೀಯ ಸ ಏಕೈವ ಪ್ರಭುರದ್ವಿತೀಯ. ಈ ರೀತಿ ಐಕ್ಯ ಮಂತ್ರ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಶಿವನ ಪೂಜೆ ಮಾಡೋರು ಶಿವನ ಪೂಜೆ ಮಾಡ್ಬೋದು, ವಿಷ್ಣುವಿನ ಅಂದ್ರೆ ವೈಷ್ಣವ ಪಂಥದವ್ರು ವಿಷ್ಣುವಿನ ಪೂಜೆ ಮಾಡ್ತಾರೋ, ಬುದ್ಧರ ಬೌದ್ಧ ಜೈನ ಇವರೆಲ್ಲರೂ ಒಂದೇ, ಸಿಖ್ ಸಂತರು ಇವರೆಲ್ಲರೂ ಕೂಡ ಒಂದೇ. ಇವರೆಲ್ಲರೂ ಕೂಡ ಸ್ವಾಮಿ ಮಹಾರಾಜರ ಸೇವೆಯನ್ನು ಮಾಡಿ ನಾವೆಲ್ಲರೂ ಒಂದೇ ಎಂಬ ಒಂದು ಪ್ರಾರ್ಥನೆಯನ್ನು ಮಾಡಬೇಕು. ಅಂದ್ರೆ ಎಂ ವೈದಿಕ ಮಂತ್ರ ದುಷ್ಯತ್ ಪುರಾಣ ಇಂದ್ರಂ ಇಮಂ ಮಾಂತರಿಶ್ವಾನುಭಾಹು. ಎಲ್ಲ ವೇದಗಳು ಎಲ್ಲ ಧರ್ಮಗಳು ಯಾವಾಗೂ ಪ್ರತಿಯೊಂದು ಧರ್ಮದಾಗ ಒಳ್ಳೇದನ್ನ ಹೇಳ್ತೈತಿ, ಒಳ್ಳೇದನ್ನ ಅಲ್ಲಿ ತಿಳಿಸ್ಕೊಡ್ತೈತಿ. ನಾವೆಲ್ಲರೂ ಒಂದೇ. ನಮ್ಮ ಕರ್ಮಗಳು ಚಲೋ ಇರಲಿ, ನಮ್ಮ ಕೆಲಸಗಳು ಚಲೋ ಇರಲಿ, ಇನ್ನೊಬ್ಬರಿಗೆ ಒಳ್ಳೇದು ಬಯಸೋದಂದ್ರೆ ನಮ್ಗೆ ಅದಕ್ಕಿಂತ 10ರಷ್ಟು ಒಳ್ಳೇದಾಗ್ತೈತಿ. ಹಾಗಾಗಿ ಈ ಐಕ್ಯ ಮಂತ್ರವನ್ನು ನೀವು ಪ್ರತಿನಿತ್ಯ ನಿಮ್ಮ ಮನ್ಯಾಗ ಪಠನೆ ಮಾಡ್ರಿ. ಆ ನಂತರ ಪ್ರತಿನಿತ್ಯ ನೀವು ಈ ಐಕ್ಯ ಮಂತ್ರವನ್ನು ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ರಿ, ಸ್ವಾಮಿ ಸೇವೆಯನ್ನು ತಿಳಿಸ್ಕೊಡ್ರಿ, ಸ್ವಾಮಿ ಸೇವೆಯನ್ನು ಪ್ರಸಾರ ಮಾಡ್ರಿ. ಆ ನಂತರ ಈ ಐಕ್ಯ ಮಂತ್ರ ಅತ್ಯಂತ ಪ್ರಭಾವ ಐತಿ. ನಿಮ್ಮ ಮನ್ಯಾಗ ನೋಡ್ರಿ, ಈಗ ನಮ್ಮ ಕೇಳ್ತಿರ್ತಾವೆ ಯಾವುದೋ ಒಂದು ಮನ್ಯಾಗ ಜಗಳ ಐತಂದ್ರೆ
ಈ 21 ದಿನ 51 ದಿನ ಈ ನಮ್ಮ ಮನ್ಯಾಗ ಏನು ಮನಸ್ತಾಪಗಳು ಇದಾವೆಲ್ಲ ದೂರಾಗಿ ಎಲ್ಲರೂ ಖುಷಿಯಿಂದ ಸುಖದಿಂದ ಇರ್ಲತ್ತೇಳಿ ನೀವು ಸಂಕಲ್ಪ ಮಾಡಿ ಆಯ್ಕೆ ಮಂತ್ರದ ಪಠಣ ಮಾಡ್ರಿ. ಖಂಡಿತ ಇದರಿಂದ ಚಮತ್ಕಾರ ಅಂತೂ ಆಗೇ ಆಗ್ತೈತಿ. ನೀವು ಏನೋ ಮಾಡೋದು ಬೇಡ, ಜಸ್ಟ್ ಪಠಣ ಮಾಡ್ಕೊತ ಹೋಗ್ರಿ. ಯಾವ ರೀತಿ ಬದಲಾವಣೆಗಳು ಆಗ್ತಾವ ಅನ್ನೋದು ನೀವೇ ನನಗೆ ಹೇಳ್ತೀರಿ ಎಲ್ಲರ ಮನೋಭಾವದಾಗ ವಿಚಾರದಾಗ. ಹಾಗಾಗಿ ಆಯ್ಕೆ ಮಂತ್ರ ಪ್ರತಿಯೊಬ್ಬರು ಕೂಡ ಮನ್ಯಾಗ ಪಠಣ ಮಾಡ್ರಿ. ಇವತ್ತು ನಾನು ನಿಮ್ಗೆ ಗುರುವಾರದ 10:30 ಆರತಿಯನ್ನು ಶೇರ್ ಮಾಡ್ಕೊಂಡೇನು. ಆದಷ್ಟು ಎಲ್ಲರೂ ಆರತಿಯನ್ನು ಕೇಳ್ರಿ. ನೀವು ಕೂಡ ಸಾಯಂಕಾಲ ಆರತಿ ಮಾಡ್ರಿ. ಆರತಿಯನ್ನು ವಿಡಿಯೋಕ್ಕೆ ಒಂದು ಕಮೆಂಟ್ ಕೊಡ್ರಿ. ಇದೇ ನನಗೆ ಹೆಚ್ಚಿನ ನೀವು ಕೊಡುವಂಥ ಸಪೋರ್ಟ. ವಿಡಿಯೋನ ಶೇರ್ ಮಾಡಿರಿ. ಹೆಚ್ಚಿನ ಪ್ರಮಾಣದಾಗ ಸ್ವಾಮಿ ಸೇವೆಯನ್ನು ಮಾಡಿರಿ. ಇವತ್ತಿನ ಆದ ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರು ಸಮರ್ಪಣೆ ಮಾಡ್ಕೋದನು. ಶ್ರೀ ಸ್ವಾಮಿ ಸಮರ್ಥ.